ದೇವ್ರನ್ನ ತಳ್ಬೇಕಂತ ತಳ್ಬಿಟ್ರೆ ಎಷ್ಟು ಜನ ಬಂದು ನಿಮ್ ಮೇಲೆ ಎತ್ತಕ್ ಬಂದ್ರು ನೀವು ಮೇಲೆ ಹೇಳೋದಿಲ್ಲ. ಆದ್ರಿಂದ ಧಾರ್ಮಿಕತೆಯನ್ನು ಆರೋಗ್ಯವಂತವಾಗಿರ್ಬೇಕು. ಬರೀ ಬೀದಿ ಮೇಲೆ ತಿರ್ಗೋದಲ್ಲ. ತಂದೆ ತಾಯಿ ಪೂರ್ವ ಕೊಡ್ರಿ, ಯಾವ್ದೇ ಆಗಿರ್ಬೋದು, ಏನೋ ಯಾವ ದೇವ್ರೇ ಆಗಿರ್ಬೋದು, ಪೂಜೆ ಮಾಡ್ರಿ, ಬೆಳಿಗ್ಗೆ ಸಾಯಂಕಾಲ ಕೈ ಮುಗಿರಿ. ಈ ವಿದ್ಯಾರ್ಥಿ ಜೀವನ ಅನ್ನೋದು ಬೆಲೆ ಕಟ್ಟಕ್ ಆಗದೆ ಇರುವಂತ ಒಂದು ವಸ್ತು. ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಬೆಲೆ ಕಟ್ಟಕ್ ಆಗೋದಿಲ್ಲ. ಮಾನಸಿಕವಾಗಿ ಆರೋಗ್ಯವಂತರಾಗ್ಬೇಕು ನೀವು. ವಾಟ್ ಈಸ್ ದ ಮೀನಿಂಗ್? ಮಾನಸಿಕವಾಗಿ ಆರೋಗ್ಯವಂತರಾಗ್ಬೇಕಂದ್ರೆ ಒಂದೇ ಮೈಂಡ್ ಇರ್ಬೇಕು. ಏನು, ನಿಮ್ಮ ಮೈಂಡ್ ಅಲ್ಲಿ ಕಸ ತುಂಬ್ಕೋಬಾರ್ದು. ಕಸ ಅಂದ್ರೆ ಏನು? ದುರ್ಚಟ, ದುರಾಲೋಚನೆ, ದುರ್ಸಂಗ, ಮೀನಿಂಗ್ಲೆಸ್ ಮಾತುಗಳು ಮಾತಾಡೋದು, ಸ್ಕೂಲ್ ಮನೆಗೆ ಹೋದ ತಕ್ಷಣ ಯಾರು ಕೆಟ್ಟದ್ ಮಾಡ್ಬೇಕು ಕೆಟ್ಟದಾಗ ಮಾತಾಡ್ಕೊಳ್ಳೋದು, ಇವೆಲ್ಲ ಬಿಡ್ಬೇಕು. ಇವೆಲ್ಲ ಬಿಟ್ರೇನೆ ಮಾನಸಿಕವಾಗಿ ನೀವು ಆರೋಗ್ಯವಂತರಾಗ್ಬೇಕು ಆಗೋದು. ಮಾನಸಿಕವಾಗಿ ಆರೋಗ್ಯವಂತರಾಗ್ಬೇಕು, ಸಾಮಾಜಿಕವಾಗಿ ಆರೋಗ್ಯವಂತರಾಗ್ಬೇಕು, ಮತ್ತೆ ಶೈಕ್ಷಣಿಕವಾಗಿ ಆರೋಗ್ಯವಂತರಾಗ್ಬೇಕು. ಈ ಮೂರು ನೀವು ಉಳಿಸ್ಕೊಬಿಟ್ರೆ ಯು ಬಿಕಮ್ ಎ ಗುಡ್ ಎಜುಕೇಟೆಡ್ ಆಗ್ಬಿಡ್ತೀರ. ಈಗ ಅಬ್ದುಲ್ ಕಲಾಂ ಪ್ರತಿಯೊಂದು ಸ್ಯಾಕ್ರಿಫೈಸ್ ಮಾಡಿದ್ರಿಂದನೇ ಅವರು ಇವತ್ತು ಪ್ರಪಂಚಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಮದುವೆನೂ ಆಗಿಲ್ಲ ಅಯ್ಯಪ್ಪ, ದೇಶಕ್ಕೆ ಏನಾದ್ರೂ ಮಾಡ್ಬೇಕು ಅನ್ನೋ ಒಂದೇ ಭಾವನೆ. ರಾಷ್ಟ್ರಪತಿ ಆದಾಗ ಅವ್ರು ಕೊಟ್ಟಂತ ಏನೋ ಬಹುಮಾನಗಳೆಲ್ಲ ಅಲ್ಲೇ ಬಿಟ್ಟೋದ್ರು. ಸ್ವಾರ್ಥ ನಿಸ್ವಾರ್ಥ ಹೆಂಗಿರ್ತದೆ ಅಂತ ನೀವೆಲ್ಲ ಥಿಂಕ್ ಮಾಡ್ಬೇಡಿ. ಈಗ ನಾನು ಏನ್ ಹೇಳಿದ್ದೀನಿ ಇದ್ರಲ್ಲಿ 50% ನೀವೆಲ್ಲ ಅಳವಡಿಸ್ಕೊಬಿಟ್ರೆ ಇವೆಲ್ಲ ಯು ವಿಲ್ ಬಿಕಮ್ ಎ ಗುಡ್ ಎಜುಕೇಟೆಡ್ಸ್ ಆಗಂತೀರ. ಕಷ್ಟ ಯಾವುದೂ ಇಲ್ಲ. ಈಗ ನನಗೆ ಅವಮಾನ ಆದ್ರೆ ಸನ್ಮಾನ ಬರೋದು, ಕಷ್ಟ ಆದ್ರೆ ನೀನು ಅದನ್ನ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ಳೋದು. ಈಸಿಯಾಗಿ ಸಿಕ್ಬಿಟ್ರೆ ಅದು ಬೆಲೆಯಲ್ಲಿ ಗೊತ್ತಿರ್ತದೆ. ಅದರಿಂದ ಎಲ್ಲಿ ನಿನಗೆ ಈಗ ಟೀಚರು ಸುಮ್ನೆ ರೇಗೋದಿಲ್ಲ, ನಿಮ್ಗೆ ಅವ್ರಿಗೆ ಹೇಳಿ ಸಾಕಾಗಿರ್ತದೆ. ನಮಗೆ ಆನ್ಸರಬಲ್ ಆಗ್ಬೇಕು, ನಿಮ್ ಪೇರೆಂಟ್ಸ್ ಆನ್ಸರಬಲ್ ಆಗ್ಬೇಕು. ರೇಗಿದಾಗ ಏನೋ ಒಂದು ಮಾತಾಡಿರ್ತಾರೆ, ಇಲ್ಲ ಒಂದ್ ಏಟು ಹೊಡೆದಿರ್ತಾರೆ. ಅದು ಇನ್ನೂ ಒಳ್ಳೇದಕ್ಕೋಸ್ಕರ ಮಾಡಿರ್ತಾರೆ ವಿನಃ ಅವರು ಸ್ವಾರ್ಥಕ್ಕಲ್ಲ. ಇಲ್ಲಿ ಹೂವ ಮಾರ್ತಾರಲ್ಲ, ಆ ಒಂದು ಹೆಂಚಿನ ಮನೆ ಇದೆಯಲ್ಲ, ಅದೇ ನಮ್ದು 1 to 4th ಸ್ಕೂಲ್. ಅವಾಗ ಹಲಿಗೆಗಳು ತಗ್ಲಾಕೋದು, ಆ ಹಲಿಗೆನ ಬೆನ್ನ ಮೇಲೆ ಇಟ್ಬಿಟ್ಟು 4 ಜನ ಕೂರ್ಸೋದು. ನಮ್ ಪೇರೆಂಟ್ಸ್ ಹೇಳೋರು, ಸ್ವಾಮಿ ಸೊಂಟ ಮುಟ್ಬಿಡಿ ಸ್ವಾಮಿ, ನಾವು ಬಂದು ಕೇಳೋದಿಲ್ಲ. ಹೇಳ್ರಿ, ಆ ತರ ಶಿಕ್ಷೆ ನಾವೆಲ್ಲ ತಗೊಂಡಿರೋದಕ್ಕೆ ತಾನೇ ನಿಮ್ ಮುಂದೆ ಈಗ ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ. ಈ SSLC ಹೋದ್ರು ಆಲ್ಫಾಬೆಟ್ಸ್ ಗೊತ್ತಿಲ್ಲ ನನಗೆ, ಹಿಂದಿ ಗೊತ್ತಿಲ್ಲ. 7 attempts ತಗೊಂಡೆ SSLC ಪಾಸ್ ಮಾಡೋದಕ್ಕೆ. ನಿಮ್ಗೆ ಆ ಕಷ್ಟ ಇಲ್ಲ, LKG ಇಂದಾನೆ ಸ್ಟಾರ್ಟ್ ಆಗಿರ್ತದೆ. ಬಟ್ ನೀವು ಅಳವಡಿಸ್ಕೊಂಡು ಹೋಗ್ಬೇಕಾಗ್ತದೆ. ಮಾಡ್ತಿರಲ್ಲ ಎಲ್ಲ. ಇವತ್ತಿಂದ ಪ್ರತಿಯೊಂದು ಸ್ಟೂಡೆಂಟ್ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡ್ಕೊಂಡು ಹೋಗ್ಬೇಕು. ನೀವು ಮಾಡ್ತಿರಲ್ಲ, ಒಳ್ಳೆ ಮಾತಾಡ್ರಿ. ಮೇನ್ ನಿಮ್ ತಂದೆ ತಾಯಿ ಗೌರವ ಕೊಡ್ರಿ, ನೆಕ್ಸ್ಟ್ ಗುರುಗಳು ಗೌರವ ಕೊಡ್ರಿ. ನೋಡೋಣ ನಿಮ್ಮ ಪ್ರಗತಿ ಯಾಕೆ ಮೇಲೆ ಹೋಗುದಿಲ್ಲ. ದುರಾಂಕಾರ ಬಿಟ್ಬಿಡ್ಬೇಕು. ತಾಳ್ಮೆ ಎಲ್ಲಿವರೆಗೂ ನಿಮ್ಮಲ್ಲಿ ಇರ್ತದೆ ಅಲ್ಲಿವರೆಗೂ ನೀವು ಮೇಲೆ ಹೋಗ್ತಾ ಇರ್ತೀರ. ಮತ್ತೆ ಮುಂಗೋಪ ಇರಬಾರ್ದು. ಟೀಚರ್ ಏನೋ ಹೇಳಿ ಮಕ್ಕ ಹಿಂಗ್ ತಿರ್ಸ್ಕೊ, ಇವೆಲ್ಲ ಇರಬಾರ್ದು. ಇನ್ವಾಲ್ವ್ಮೆಂಟ್ ಆಗ್ಬೇಕು ಟೀಚರ್ಸ್ ಹತ್ರ. ನೀವು ಇನ್ವಾಲ್ವ್ಮೆಂಟ್ ಆದ್ರೆ ನಿಮ್ಗೆ ಆನ್ಸರ್ ಬರೋದು. ಟೀಚರ್ಗೆ ಆಸೆ ಬರ್ಬೇಕು, ನನ್ನ ಸ್ಟೂಡೆಂಟ್ ನಾಳೆ ಈ ಕ್ವಶನ್ ಕೇಳ್ತಾರೆ, ನಾನು ಪ್ರಿಪೇರ್ ಆಗಿ ಹೋಗ್ಬೇಕು ಅನ್ನೋದು ಅವ್ರಿಗೆ ಆ ಮನೋಭಾವ ಬರ್ಬೇಕು.